ನಾವೆಲ್ಲ ಸ್ಪೈಡರ್ ಮ್ಯಾನ್ ನ ಮೂವೀಸ್ ಅಲ್ಲಿ ನೋಡಿರ್ತೀವಿ. ಆದ್ರೆ ರಿಯಲ್ ಲೈಫ್ ಅಲ್ಲೂ ಸ್ಪೈಡರ್ ಮ್ಯಾನ್ ಇದ್ದಾರೆ ಅಂತ ನಂಬ್ತೀರಾ? ನಂಬಲ್ಲ ಅಲ್ಲ. ಇವ್ರನ್ನ ನಮ್ ಕರ್ನಾಟಕದ ಸ್ಪೈಡರ್ ಮ್ಯಾನ್ ಅಂತಾನೆ ಕರೀತಾರೆ. ನಮ್ ಕರ್ನಾಟಕದ 830 ಅಡಿ ಇರೋ ಜೋಗ್ ಫಾಲ್ಸ್ ನ ವಿತೌಟ್ ರೋಪ್ ಮತ್ತೆ ಅಗೇನೆಸ್ಟ್ ದ ಫ್ಲೋ ವಾಟರ್ ಅವರು ಅಗೇನೆಸ್ಟ್ ಬರ್ತಾ ಇರ್ಬೇಕಾದ್ರೆ ಪ್ರಪ್ರಥಮವಾಗಿ ಹತ್ತಿದಂತವ್ರು. ಮತ್ತೆ ನಮ್ ಚಿತ್ರದುರ್ಗ ಕಲ್ಲಿನ ಕೋಟೆ ಇದೆಯಲ್ಲ, ಕಲ್ಲಿನ ಕೋಟೆನ ಇದು ಕೋಟೆನೇ ಅಲ್ಲ, ಅಷ್ಟು ಸಲೀಸಾಗಿ ಹತ್ಬಿಡ್ತಾರೆ ಗುರು. ವಿತ್ ಇನ್ 1 ಮಿನಿಟ್ 2 ಮಿನಿಟ್ಸ್ ಅಲ್ಲಿ ಹತ್ಬಿಟ್ಟು ಇಳಿದು ಬಿಡ್ತಾರೆ. ಮತ್ತೆ ಇಂಥವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ. ಯಾಕಂದ್ರೆ ಕೆಲವೊಂದ್ ಜನ ಈಗ ಸ್ಪೋರ್ಟ್ಸ್ ಇದೆ, ಯಾವ ತರ ರೋಪ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಸ್ಪೋರ್ಟ್ಸ್ ಇದೆ, ಅವ್ರು ರೋಪ್ ಯೂಸ್ ಮಾಡ್ಕೊಂಡು ಹತ್ತಿದ್ರೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ವಿತೌಟ್ ರೋಪ್ ಏನು ಯೂಸ್ ಮಾಡ್ತಾರೆ, ಅವ್ರ ಹ್ಯಾಂಡ್ ಮತ್ತೆ ಅವ್ರ ಫೇರ್ ಗ್ರಿಪ್ ಕಾಲ್ನ ಯೂಸ್ ಮಾಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಚಾಕ್ ಪೀಸ್ದು ಪೌಡರ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಅಂತ ದೊಡ್ಡ ದೊಡ್ಡ ಕೋಟೆ ಮತ್ತೆ ಜೋಗ್ ಫಾಲ್ಸ್ ನೆಲ್ಲ ಹತ್ತಿದಾರಂದ್ರೆ ನಿಜವಾಗ್ಲೂ ನಂಬಕ್ಕಾಗಲ್ಲ. ಗೈಸ್, ಇವ್ರ ಹೆಸರು ಬಂದು ಜ್ಯೋತಿರಾಜ್ ಅಂತ. ಆದ್ರೆ ಜನ ಇವ್ರನ್ನ ಪ್ರೀತಿಯಿಂದ ಕೋತಿರಾಜ್ ಅಂತ ಕರೀತಾರೆ. ಯಾಕಂದ್ರೆ ಇವರು ವಿತೌಟ್ ಗ್ರಿಪ್ ಕಲ್ಬಂಡೆ ಆಗಿರ್ಲಿ ಕೋಟೆ ಆಗಿರ್ಲಿ ಜಸ್ಟ್ ಒಂದು ಚಾಕ್ ಪೀಸ್ ಪೌಡರ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಕೋಟೆ ಎಲ್ಲ ಒಳ್ಳೆ ಮಂಕಿ ತರ ಹತ್ತುತ್ತಾರೆ ಗುರು. ಅದಕ್ಕೆ ಇದೊಂದು ಸ್ಪೋರ್ಟ್ಸ್ ಅಷ್ಟೇ. ಭಾನುವಾರ ಒಂದು ದಿವಸ ನಿಮ್ಮ ಖುಷಿಗೋಸ್ಕರ ಹತ್ತುತ್ತೀನಿ, ಶನಿವಾರ ಭಾನುವಾರ. ಈ ವೈಟ್ ಮಾರ್ಕೆಲ್ಲ ನಾನು ಹತ್ತಿ ರೂಢಿ ಮಾಡ್ಕೊಂಡಿನಿ. ರೂಢಿ ಇರೋದ್ರಿಂದ ಎಷ್ಟು ಸರಿ ಬೇಕಾದ್ರೆ ಹತ್ತುತ್ತೀನಿ. ನೋಡಿ ಎಂಜಾಯ್ ಮಾಡಿ. ಎಲ್ಲ ಕಾಂಪಿಟೇಷನ್ ಗೆದ್ದು ಬದುಕಿ ಬರಲಿ ಅಂತ ಆಶೀರ್ವಾದ ಮಾಡಿ. ಅಷ್ಟೇ, ಇನ್ನೇನು ದೊಡ್ಡದೇನಿಲ್ಲ. ನನ್ನದೇ ಯೂಟ್ಯೂಬ್ ಚಾನಲ್ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೆಲ್ಪ್ ಆಗುತ್ತೆ. ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ.